ದರ್ಶನ್ ಆದಷ್ಟು ಬೇಗ ಜೈಲಿಂದ ಬಿಡುಗಡೆ ಆಗಲಿ ಅಂತ ಹೇಳಿ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ಕೊಲ್ಲೂರಲ್ಲಿ ಪತ್ನಿ ವಿಜಯಲಕ್ಷ್ಮಿಯಿಂದ ನವಚಂಡಿಕಾ ಯಾಗ ಕೂಡ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನು ದೇಗುಲದಲ್ಲಿ ನಾಳೆ ಬೆಳಗ್ಗೆ ಒಂದು ಚಂಡಿಕಾ ಹೋಮ ನಡೀತಾ ಇದೆ. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಸಂಕಲ್ಪವನ್ನು ಮಾಡಿ ಪಾರಾಯಣ ಮಾಡಿ ನಾಳಿನ ನವಚಂಡಿಕಾ ಯಾಗಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಈ ಹಿನ್ನೆಲೆ ಆಪ್ತರ ಜೊತೆಗೆ ಕೊಲ್ಲೂರಿಗೆ ಆಗಮಿಸಿ ವಿಜಯಲಕ್ಷ್ಮಿ ಮೂಕಾಂಬಿಕೆ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ದರ್ಶನ್ ಜೊತೆಗೆ ಅವರ ಆಪ್ತರು ಕೂಡ ಸನ್ನಿಧಿಗೆ ಬಂದು ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಕೊಲ್ಲೂರಿನ ಮೂಕಾಂಬಿಕೆ ಸನ್ನಿಧಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿ ಸಂಕಲ್ಪವನ್ನು ಮಾಡಿ ಪಾರಾಯಣ ಮಾಡಿ ಈಗ ನಾಳೆ ನವಚಂಡಿಕಾ ಯಾಗಕ್ಕೂ ಕೂಡ ಅವರು ಅಣಿಯಾಗ್ತಿದ್ದಾರೆ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಅವರ ಆಪ್ತರ ಜೊತೆಗೆ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ನಾಳೆ ಬೆಳಗ್ಗೆ ಅವರು ಚಂಡಿಕಾ ಯಾಗ ಕೂಡ ನಡೆಸ್ತಾರೆ ಅನ್ನುವಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಇನ್ನು ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಪತಿ ದರ್ಶನ್ ಈಗ ಜೈಲುವಾಸವನ್ನು ಅನುಭವಿಸುತ್ತಿದ್ದಾರೆ. ಹೀಗಾಗಿ ಅವರ ಪತ್ನಿ ಅವರ ಬಿಡುಗಡೆಗಾಗಿ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ಮೊರೆಯನ್ನ ಇಟ್ಟಿರೋದು. ಇನ್ನು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಗೆ ವಿಜಯಲಕ್ಷ್ಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ದೇಗುಲಕ್ಕೆ ಇವರು ಆಪ್ತರ ಜೊತೆಗೆ ತೆರಳಿ ಅಲ್ಲಿ ದೇವಿಯ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಪತಿ ದರ್ಶನ್ ಆದಷ್ಟು ಬೇಗ ಜೈಲಿಂದ ಬಿಡುಗಡೆ ಆಗಲಿ ತಾಯಿ ಅಂತ ಹೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಿಗೆ ಬಂದು ಆಪ್ತರ ಜೊತೆಗೆ ಅಲ್ಲಿಗೆ ಬಂದು ದೇವಿಯ ದರ್ಶನವನ್ನು ಪಡೆದುಕೊಂಡು ಅವರು ಪಾರಾಯಣ ಕೂಡ ಮಾಡಿದ್ದಾರೆ, ಸಂಕಲ್ಪ ಕೂಡ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗೆ ಲಭ್ಯವಾಗ್ತಾ ಇದೆ. ರೈಟ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಎಸ್, ತಾಯಿಗೋಸ್ಕರ ಒಂದು ವಿಶೇಷ ಮೊರೆಯನ್ನ ಇಟ್ಟಿರೋದು ಪತಿಗಾಗಿ, ಒಂದು ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ಎಸ್ ರಾಹುಲ್, ಈಗ ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಸಂಕಷ್ಟ ಪರಿಹಾರಕ್ಕಾಗಿ ಈಗ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿರುವಂತದ್ದು. ಇವತ್ತು ಸಂಜೆ ಸಂಕಲ್ಪವನ್ನ ಮಾಡಿ ನಾಳೆ ಬೆಳಿಗ್ಗೆ ನವಚಂಡಿಕಾ ಹೋಮದಲ್ಲಿ ಪಾಲ್ಗೊಳ್ತಾರೆ. ಅವರು ಆಪ್ತರ ಜೊತೆಗೆ ಅವರು ಬಂದಿರುವಂತದ್ದು. ಈಗ ಸದ್ಯಕ್ಕೆ ನವಚಂಡಿಕಾ ಯೋಗ ಈ ಹಿಂದೆ ದರ್ಶನ್ ಅವರು ಬಂದಿದ್ರು. ಈಗ ಅವರು ಇಲ್ಲಿನ ಭಕ್ತರಾಗಿರೋ ಹಿನ್ನೆಲೆಯಲ್ಲಿ ಈಗ ಮೂಕಾಂಬಿಕೆಯ ದರ್ಶನಕ್ಕೆ ಬಂದಿದ್ದಾರೆ. ಸೊ ನಾಳೆ ಬೆಳಿಗ್ಗೆ ಸುಮಾರು 5 ಗಂಟೆಗೆ ಅವರು ನವಚಂಡಿಕಾ ಯೋಗದಲ್ಲಿ ಪಾಲ್ಗೊಳ್ತಾರೆ. ಸುಮಾರು 7 ಗಂಟೆ ಅವಧಿಗೆ ಮುಗಿಯಬಹುದು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಸದ್ಯ ಈ ನವಚಂಡಿಕಾ ಯಾಗ ಸದ್ಯಕ್ಕೆ ಸಂಕಷ್ಟ ಏನು ಜೀವನದಲ್ಲಿ ಮಂಗಲ ಕಾರ್ಯಕ್ಕೆ ಆಗುವ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ನವಚಂಡಿಕಾ ಹೋಮವನ್ನು ಇಡಲಾಗುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು. ಸೊ ಒಟ್ಟಾರೆ ಈಗ ಈ ಏನು ಕೊಲ್ಲೂರು ಮೂಕಾಂಬಿಕೆ ಏನು ನವಚಂಡಿಕಾ ಹೋಮ ಏನಿದೆ ಸದ್ಯಕ್ಕೆ ದರ್ಶನ್ ಬಿಡುಗಡೆ ಪ್ರಯತ್ನಿಸುತ್ತಿರುವ ವಿಜಯಲಕ್ಷ್ಮಿ ಅವರ ಏನು ಆ ಉದ್ದೇಶಕ್ಕೋಸ್ಕರ ಈಗ ಇಲ್ಲಿ ಹೋಮ ಇಡಲಾಗುತ್ತೆ ಅನ್ನುವಂಥ ಮಾಹಿತಿ ಈಗ ಸಿಕ್ಕಿರುವಂತದ್ದು. ರಾಹುಲ್. ರೈಟ್ ಪರೀಕ್ಷಿತ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.